ಜಾಗ ಒತ್ತುವರಿದಾರರಿಗೆ ಬಿಡಿಎ ಶಾಕ್ ಕೊಟ್ಟಿದೆ. ಯಾರ್ಯಾರು ಜಾಗವನ್ನ ಒತ್ತುವರಿ ಮಾಡಿ ಮನೆ ಕಟ್ಟಿದ್ದು ಅಥವಾ ಅಂಗಡಿ ಮುಂಗಟ್ಟುಗಳನ್ನ ನಡೆಸ್ತಾ ಇದ್ರು ಅವರೆಲ್ಲರಿಗೂ ಕೂಡ ಶಾಕ್ ಕೊಡೋ ಕೆಲಸವನ್ನ ಬಿಡಿಎ ಮಾಡಿದೆ. ಎಚ್ಬಿಆರ್ ಲೇಔಟ್ನ ಬಿಡಿಎ ಜಾಗದಲ್ಲಿದ್ದ ಗುಜರಿ ಹಾಗೂ ಗ್ಯಾರೇಜ್ಗಳನ್ನ ತೆರವು ಮಾಡೋ ಕೆಲಸಕ್ಕೆ ಮುಂದಾಗಲಾಗಿದೆ. ಕೆಜಿಹಳ್ಳಿ ಬಸ್ ಡಿಪೋ ಸಮೀಪ ಇರುವಂತಹ ಗುಜರಿ ಅಂಗಡಿಗಳನ್ನ ತೆರವು ಮಾಡೋ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಸಿಬ್ಬಂದಿಗಳು. 500ಕ್ಕೂ ಹೆಚ್ಚು ಪೊಲೀಸರ ಬಿಗಿ ಭದ್ರತೆಯಲ್ಲಿ ಈ ತೆರವು ಕಾರ್ಯವನ್ನ ಮಾಡಲಾಗಿದೆ. 60ಕ್ಕೂ ಹೆಚ್ಚು ಗುಜರಿ ಹಾಗೂ ಗ್ಯಾರೇಜ್ ಅಂಗಡಿಗಳನ್ನ ಈ ಭಾಗದಲ್ಲಿ ತೆರವು ಮಾಡೋ ಕೆಲಸವನ್ನ ಮಾಡಲಾಗಿದೆ. ಈ ಟೈಮ್ನಲ್ಲಿ ವ್ಯಾಪಕ ವಿರೋಧ ಕೂಡ ಸ್ಥಳೀಯರಿಂದ ವ್ಯಕ್ತ ಆಗಿದೆ. ಜೆಸಿಬಿ ಮೂಲಕ ಡೆಮಾಲಿಷನ್ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಬಟ್ ಸ್ಥಳೀಯರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೀವನಕ್ಕೆ ಆಧಾರವಾಗಿರುವಂತಹ ಅಂಗಡಿಗಳನ್ನ ಏಕಾಏಕಿ ಯಾಕೆ ಡೆಮಾಲಿಷನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇರೋದು. ಬಟ್ ಅಧಿಕಾರಿಗಳ ವರ್ಷನ್ ನಿನ್ನೆನೇ ನಾವು ನೋಟಿಸ್ ಕೊಟ್ಟಿದ್ವಿ. ನಿಯಮಾನುಸಾರ ನಾವು ಡೆಮಾಲಿಷನ್ ಮಾಡ್ತಾ ಇದ್ದೀವಿ, ನಿಯಮಾನುಸಾರ ಇದು ಅಕ್ರಮ ಅನ್ನೋದು ಗೊತ್ತಾಗಿದೆ, ಹೀಗಾಗಿ ತೆರವು ಮಾಡೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಅಲ್ಲಲ್ಲಿ ವಾಗ್ವಾದವನ್ನು ಕೂಡ ಸ್ಥಳೀಯರು ಬಂದು ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ಮುಲಾಜಿಗೂ ಒಳಗಾಗದೆ ಅಂಗಡಿ ಮುಂಗಟ್ಟುಗಳನ್ನು ತೆರವು ಮಾಡಿಸೋದ್ರ ಜೊತೆಗೆ ಏಕಕಾಲದಲ್ಲಿ ಡೆಮಾಲಿಷನ್ ಅನ್ನು ಕೂಡ ಅಲ್ಲಿ ಮಾಡಿಸಲಾಗ್ತಾ ಇದೆ. 1 ಎಕರೆ 29 ಗುಂಟೆ ಬಿಡಿಎ ಜಾಗವನ್ನು ಇಲ್ಲಿ ಒತ್ತುವರಿ ಮಾಡಿಕೊಂಡು 45 ಗ್ಯಾರೇಜ್ಗಳನ್ನು, ಅಂಗಡಿಗಳನ್ನು, ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು ಸ್ಥಳೀಯರು ಅಂತ ಹೇಳಲಾಗ್ತಾ ಇದೆ. ಸೊ ನೋಟಿಸ್ ಕೊಟ್ಟು ಈಗ ಬಿಡಿಎ ಅವರು ತೆರವು ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ನಾವು ಮಲ್ಲೇಶ್ವರಂ, ಜಯನಗರ ಭಾಗದಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನ ಕೂಡ ತೆರವು ಮಾಡೋ ಕೆಲಸವನ್ನು ಮಾಡಿದ್ರು. ಇದಾದ ಬೆನ್ನಲ್ಲೇ ಈಗ ಬಿಡಿಎ ಇಂದ ಈ ಸ್ಪೆಷಲ್ ಡ್ರೈವ್ಸ್ ಆಗ್ತಾ ಇದೆ. ಆಯ್ತು ಆಯ್ತು ಸರ್ ಆಸಿಡ್ ಮಾಡ್ಕೊಳ್ಳಿ ಸರ್. ಗಾಡಿ ಗಾಡಿ ಜಯ ಭಯ್ಯ ಇನ್ನೊಂಚೂರು ಹಿಂದಕ್ಕೆ ಹಾಕೊಳ್ಳಿ. ಇವ್ರೆ ಲೇಬರ್ಸ್ ಅಲ್ರಿ, ಲೇಬರ್ಸ್ ಕರಿಗುರು. ಒತ್ತುವರಿ ಈಗ ಶೆಡ್ಗಳು ಸ್ಕ್ರಾಪ್ ಡೀಲರ್ಸ್ ಎಲ್ಲ ಇದು ಮಾಡ್ಕೊಂಡಿದ್ರು ಶೆಡ್ಗಳು. ಸೊ ಅದನ್ನ ಬೈಕ್ ರಿಮೂವ್ ಮಾಡ್ತಾ ಇದೀವಿ ಅಷ್ಟೇ. ಎಷ್ಟು ಕಡೆ ಒತ್ತುವರಿ ಆಗಿತ್ತು? 3 ಸರ್ವೆ ನಂಬರಲ್ಲಿ ಆಗಿತ್ತು, 181, 182, 183ನಲ್ಲಿ. ಸೊ ಅದು ಡೀಟೇಲ್ಸ್ ಎಲ್ಲ ಈಗ ತೆಗಿತಾ ಇದ್ದೀವಿ. ತೆರವು ಮಾಡಬೇಕು ಅಂತ ಇದೆ ಈ ಏರಿಯಾ ಪೂರ್ತಿ ಏನಿದೆ ಅದು ತೆಗಿತಾ ಇದ್ದೀವಿ. ಎಷ್ಟು ಎಕರೆ ಒತ್ತುವರಿ ಆಗಿದೆ? 1 ಎಕರೆ 20 ಗುಂಟೆ. 1 ಎಕರೆ 20. 60 ಕಡೆ ಗುರುತು ಮಾಡಿದ್ರು ತೆರವು. 60ರಿಂದ 70 ಇದೆ. ಎಷ್ಟು ದಿನ ನಡೆಯುತ್ತೆ ಕಾರ್ಯಾಚರಣೆ? 2 ದಿನ ಆಗ್ಬೋದು. ಮೊದಲೇ ನೋಟಿಸ್ ಕೊಟ್ಟಿದ್ದೀರಾ? ಇನ್ಫಾರ್ಮ್ ಮಾಡಿದ್ವಿ ಆಗಲೇ. ಈಗ ನೆಕ್ಸ್ಟ್ ಹೆಂಗೆ ಸರ್ ಮುಂದೆ ಕಾರ್ಯಾಚರಣೆ? ಖಾಲಿ ಮಾಡಿಸ್ತಾ ಇದ್ದೀವಿ. 35 ಗ್ಯಾರೇಜ್ಗಳು ಇತ್ತು, ಯಾರಿಗೂ ಕನ್ಫರ್ಮ್ ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿಲ್ಲ. ಏನಾದರೂ ಒಂದು ತೊಂದರೆ ಆಗಿದ್ರೆ ಜೀವನ ಹೋಗ್ಬಿಟ್ರೆ ಯಾರು ಸರ್ ಇದಕ್ಕೆ? ನೋಡಿ ದೊಡ್ಡವರು ಇದ್ದಾರೆ, ಎಲ್ಲರೂ ತಿರ್ಗೊಂಡ್ಬಿಟ್ಟಿದ್ದಾರೆ, ಇದಕ್ಕೇನಾದರೂ ಒಂದು ಹೆಲ್ಪ್ ಮಾಡಿ. 35 ಗ್ಯಾರೇಜ್ಗಳು ಇತ್ತು. ನೋಟಿಸ್ ಕೊಟ್ಟರೆ ಮತ್ತೆ ಎಲ್ಲ ಇಲ್ಲ ಸರ್, ನೋಟಿಸ್ ಸಿಕ್ಕಿದ್ರೆ ನಾವು ಈ ಥರ ನಮ್ಗೆ ಸರ್ ಕಷ್ಟ ಬರ್ತದೆ ನೋಟಿಸ್ ಕೊಟ್ಟರೆ. ಇದು ರೆವೆನ್ಯೂ ಜಾಗ, ಇದು ಲ್ಯಾಂಡ್ ಓನರ್ಸ್ ಜಾಗ. ಈಗ ಬಿ ಡಿ ಅವ್ರದ್ದು ನಮ್ಮದು ಅಂತಾರೆ, ಇದು ನಮ್ಮ ದೊಡ್ಡವರು ನಮ್ಮದು ಅಂತಾರೆ. ನೋಡಿ ಆ ಕಡೆ ಒಂದು ದೇವಸ್ಥಾನ ಇದೆ, ಈ ಕಡೆ ಒಂದು ಮಸೀದಿ ಇದೆ, ಜನಗಳು ಇದ್ದಾರೆ, 35-50 ಮನೆ ಇದೆ, ಒಂದು ನೋಟಿಸ್ ಇಲ್ಲ. ಇವಾಗ ಸ್ಯಾಟರ್ಡೆ ಸಂಡೇ ಹೊಡೆದಾಕ್ಬಿಟ್ರೆ ನಾವೆಲ್ಲ ಎಲ್ಲಿ ಹೋಗೋದು ಹೇಳಿ? ಗ್ಯಾರೇಜ್ ಇತ್ತು ಸರ್, ಗ್ಯಾರೇಜು 14 ವರ್ಷ ಗ್ಯಾರೇಜ್ ಇದೆ ನಮ್ಮದು. ನಿನ್ನೆ ಬಂದಿದ್ದು ಎಲ್ಲ ತೆಗಬೇಕು ಬೆಳಗ್ಗೆ ಹೇಳಿದ್ರು. ಅದಕ್ಕೋಸ್ಕರ ಏನು ಮಾಡಿ ಎಲ್ಲ ತೆಗ್ತಾರೆ, ನಾನು ತೆಗ್ದುಬಿಟ್ಟಿದ್ದೆ ಗಾಡಿ. ಈಗ 35 ಗ್ಯಾರೇಜು, 35 100 ಮನೆ ಹೊಡೆಸ್ತಾರೆ ಸರ್. ಎಷ್ಟು ಗ್ಯಾರೇಜ್ ಇದೆ ಇಲ್ಲಿ? 35 ಗ್ಯಾರೇಜು. ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಂಥ ಜಾಗಗಳಲ್ಲಿ ಈಗ ಬಿಡಿಎ ತೆರವು ಕಾರ್ಯಾಚರಣೆ ಆರಂಭ ಮಾಡಿದೆ. ಎಚ್ಬಿಆರ್ ಲೇಔಟ್ನ ಕೆಜಿಹಳ್ಳಿ ರೈಲ್ವೆ ಗೇಟ್ ಬಳಿ ಒತ್ತುವರಿ ಮಾಡಿಕೊಂಡು ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು, ಜೊತೆಗೆ ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು. ಈಗ ಒತ್ತುವರಿ ಮಾಡ್ಕೊಂಡು ಏನು ಮನೆ ನಿರ್ಮಾಣ ಮಾಡಿದ್ರು ಆ ಮನೆಯನ್ನ ಕೆಡವುವಂಥ ಕೆಲಸಕ್ಕೆ ಈಗ ಬಿಡಿಎ ಅಧಿಕಾರಿಗಳು ಮುಂದಾಗಿರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಸುಮಾರು 1.20 ಎಕರೆ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡಿದ್ರು. 70 ಕಡೆ ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ಬಿಡಿಎ ಅಧಿಕಾರಿಗಳು ಗುರುತು ಮಾಡಿದ್ರು. ಒಂದೊಂದಾಗಿ ಈಗ ತೆರವು ಕಾರ್ಯಾಚರಣೆ ಮಾಡುವಂತ ಕೆಲಸಕ್ಕೆ ಕೂಡ ಈಗ ಮುಂದಾಗ್ತಾ ಹೋಗ್ತಾ ಇದ್ದಾರೆ. ಮನೆಯನ್ನ
ಕೆಡುವುದಕ್ಕೆ ಈಗ ಮುಂದಾಗ್ತಾ ಹೋಗ್ತಾ ಇದ್ದಾರೆ. ಒಂದ್ ಕಡೆ ಮನೆ ಕೆಡುತ್ತಾ ಇದ್ರೆ, ಮತ್ತೊಂದ್ ಕಡೆ ಅಲ್ಲಿ ಆ ಶೆಡ್ಗಳನ್ನು ಕೂಡ ತೆರವು ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಶೆಡ್ಗಳನ್ನ ತೆರವು ಕಾರ್ಯಾಚರಣೆ ಮಾಡ್ತಾ ಇರೋದು ತಾವು ಕಂಡು ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸುಮಾರು 40 ಕಡೆ ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು ಅಂತೇಳಿ ಈಗಾಗಲೇ ಗೊತ್ತಾಗ್ತಾ ಹೋಗ್ತಾ ಇದೆ. ಈ ಮನೆಯನ್ನು ಕೂಡ ಕಂಪ್ಲೀಟ್ ಆಗಿ ತೆರವು ಮಾಡಿಬಿಟ್ಟು ಈ ಜಾಗವನ್ನು BDAಗೆ ವಶಪಡಿಸ್ಕೊಳ್ಳೋದಕ್ಕೆ ಮುಂದಾಗ್ತೀವಿ ಅಂತ ಹೇಳಿ ಹೇಳ್ತಾ ಇರೋದು. ಸುಮಾರು 100ಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯೊಂದಿಗೆ ಒಂದು ತೆರವು ಕಾರ್ಯಾಚರಣೆ ನಡೀತಾ ಹೋಗ್ತಾ ಇದೆ. ಇವತ್ತೊಂದೇ ಅಲ್ಲ, ನಾಳೆನೂ ಕೂಡ 2-3 ದಿನಗಳ ಕಾಲ ಇನ್ನೂ ಕೂಡ ತೆರವು ಕಾರ್ಯಾಚರಣೆ ನಡೆಯುತ್ತೆ. ಯಾರೆಲ್ಲ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಾಣ ಮಾಡಿದ್ರು ಅವರಿಗೆ ಸ್ಥಳೀಯರಿಗೆ ಇಂಟಿಮೇಷನ್ ಅನ್ನು ಮಾಡಿದ್ದಾರೆ. ಕೆಲವರೆಲ್ಲರೂ ಕೂಡ ಮನೆಯೊಳಗಿರ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡಿಲ್ಲ, ಈಗ ಅವ್ರನ್ನ ತೆಗೆದುಕೊಳ್ಳುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಹೋಗ್ತಾ ಇದ್ದಾರೆ. ಒಟ್ಟಾರೆ BDA ವಶಪಡಿಸಿಕೊಂಡು, ಅಂದರೆ BDA ಜಾಗವನ್ನು ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಾಣ ಮಾಡಿದ್ರಲ್ಲ, ಅಲ್ಲಿ ತೆರವು ಕಾರ್ಯಾಚರಣೆ ಈಗ BDA ಆರಂಭ ಮಾಡಿದ್ದು ಒಂದೊಂದಾಗಿ ತೆರವು ಕಾರ್ಯಾಚರಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಹೋಗ್ತದೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ಲೋಕೇಶ್ ಪಡದಲ್ಲ, ಟಿ ಬೆಂಗಳೂರು.